ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಖಿಲ ರಾಣಿ ಲಾಗ್ಸ್. ಇವತ್ತಿನ ಲಾಗಲ್ಲಿ ನಾವು ಪ್ರೋಟೀನ್ ಬಾಲ್ ಹೆಂಗ್ ಮಾಡೋದು ಅಂತ ನೋಡಿಸ್ತೀರಿ. ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ವಿಸ್ಮಯ್ ಹಾಯ್ ಹೇಳಿ. ಹಾಯ್ ಹಾಯ್ ಅಂತ ಹಾಯ್ ಹೇಳು. ಹಾಯ್. ವಿಡಿಯೋ ಕಾಲ್ ಕಟ್ ಮಾಡ್ತೀರಂದ್ರೂ ಬಿಡ್ತೀರಂಗೆ ಹಂಗೆ ನೋಡ್ತೀರಿ ಅಂತ ಹೇಳ್ಬಿಟ್ಟಿದ್ದಾರೆ ಗೈಸ್. ಇವರು ಬಿಡ್ತಾನೆ ಇಲ್ಲ ವಿಡಿಯೋ ಕಾಲ್ ಕಟ್ ಮಾಡೋದಕ್ಕೆ. ಸೊ ನಮ್ಮ ಬುಜ್ಜಿಯವರು ಇವಾಗ ಜ್ಯೂಸ್ ತೊಗೊಂಡು ಬರೋದಕ್ಕೆ ಹೋಗ್ತಾ ಇದ್ದಾರೆ ಗಾಯ್ಸ್. ಅವಳು ನೋಡಿ ಗಾಯ್ಸ್ ಅಲ್ಲೇ ಇಸ್ಕೊಂಡು ಕುಡಿತಾವಳೆ. ಗೈಸ್ ನಾವೆಲ್ಲ ಮನೇಲಿ ತೊಗೊಬಂದು ಕುಡಿಯೋಣ ಅಂದರೆ ಇವಳು ನೋಡ್ರಿ ಅಲ್ಲಿಂದನೇ ಈಸ್ಕೊಂಡು ಕುಡ್ಕೊ ಬಂದವಳೆ. ಗೈಸ್ ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ನಾವು ಮಾಡೋದಕ್ಕೆ ಬೇಕಾಗಿರೋ ಪ್ರೋಟೀನ್ ಬಾಲ್ ಮತ್ತು ಗುಡ್ ಕ್ಯಾಲ್ಸಿಯಂಗೆ. ಮಾಡೋಣ ಅಂದರೆ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ ನೋಡ್ರಿ. ಕಟ್ ಮಾಡಬಾರ್ದಂತೆ ಕಾಲ್ನ. ಕಟ್ ಮಾಡ್ತೀನಿ, ವಿಡಿಯೋ ಮಾಡಬೇಕು. ಅಲೈಕೆ ಕೊಡು. ಅಲೈಕೆಗ ಕೊಟ್ಟರು ತಗೋ ಮಾತಾಡ್ಕೊ. ಅಲ್ಲಿ ಕೊಟ್ಬಿಟ್ರು ಗೈಸ್. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ನೋಡಿ. ಎಲ್ಲ ಫ್ಲ್ಯಾಕ್ಸಿ ಸೀಡ್ಸ್ 250 ಗ್ರಾಮ್, ಖರ್ಜೂರ 200 ಗ್ರಾಮ್, 50 ಗ್ರಾಮ್ ಎಳ್ಳು, ಗೋಡಂಬಿ 50 ಗ್ರಾಮ್, ಪಂಪ್ಕಿನ್ ಸೀಡ್ಸು 50 ಗ್ರಾಮ್, ಒಣ ದ್ರಾಕ್ಷಿ 50 ಗ್ರಾಮ್, ಜೇನುತುಪ್ಪ 200 ಗ್ರಾಮ್, ಏಲಕ್ಕಿ 1 ಸ್ಪೂನ್. ಇದರಲ್ಲಿರೋ ಸೀಡ್ಸನ್ನು ಸಪ್ರೇಟ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಬೇಕು ಚಿಕ್ಕ ಚಿಕ್ಕದಾಗಿ. ಫಸ್ಟ್ಗೆ ಏಲಕ್ಕಿ ಹಾಕ್ಕೊತಿದ್ದೀರಿ. ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಅದನ್ನು ಪೌಡರ್ ಮಾಡ್ಕೊಳ್ಬೇಕು. ಬಿಸಿ ಮಾಡೋದಷ್ಟೇ ಇದು, ಜಸ್ಟ್ ಆಯಿಲ್ ಯಾವುದಕ್ಕೂ ಉಪಯೋಗಿಸಲ್ಲ ನಾವು. ಆಯಿಲ್ ಯೂಸ್ ಮಾಡ್ತಿಲ್ಲ, ತುಪ್ಪನೂ ಯೂಸ್ ಮಾಡ್ತಿಲ್ಲ ಫ್ರೈ ಮಾಡೋದಕ್ಕೆ. ಪಂಪ್ಕಿನ್ ಸೀಡ್ಸ್ನ ಫ್ರೈ ಮಾಡ್ಕೊತಿದ್ದೀರಿ ಇವಾಗ. ಇದು ಎಷ್ಟೊತ್ತು ಮಾಡ್ಕೊಳ್ಬೇಕು? ಇದೊಂದು ಲೈಟಾಗಿ ಸುಮ್ಮನೆ ಒಂಚೂರು ಬಿಸಿಯಾಗಿ. ಇದೇನು ಇದನ್ನು ಪೌಡರ್ ಮಾಡೋದಾ? ಇಲ್ಲ, ಇದು ನಂಗೆ ಹಾಕೋದು. ಕಡಲೆ ಬೀಜ ಎಷ್ಟು ಹುರ್ಕೊತೀರೋ ಆ ಥರ ಲೈಟಾಗಿ ಪಂಪ್ಕಿನ್ ಸೀಡ್ಸ್ನ ಹುರ್ಕೊಂಡ್ರೆ ಸಾಕು. ಇದು ಆಲ್ರೆಡಿ ಆಗಿದೆ. ಇವಾಗ ಇದನ್ನು ತೆಗೆದ್ಬಿಟ್ಟು ನೆಕ್ಸ್ಟು ಎಳ್ಳನ್ನು ಹುರ್ಕೊಳ್ಬೇಕು. ಇವಾಗ ಎಳ್ಳನ್ನು ಹಾಕ್ಕೊತಿದ್ದೀರಿ. ಇದನ್ನು ಎಷ್ಟು ಫ್ರೈ ಮಾಡ್ಕೊಬೇಕಂದ್ರೆ ಇದ್ರದ್ದು ಒಂದು ಸ್ವಲ್ಪ ಫ್ಲೇವರ್ ಗೊತ್ತಾಗುತ್ತೆ ನಮಗೆ. ಅದು ಸ್ವಲ್ಪ ರೋಸ್ಟ್ ಆದಮೇಲೆ, ಫ್ರೈ ಆದಮೇಲೆ ಆವಾಗ ತಗೊಂಡ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ಗೋಡಂಬಿ ಹುರ್ಕೊಬೇಕು. ಗೋಡಂಬಿನ ಹಾಕ್ಕೊತಾ ಇದ್ದೀರಿ. ಇದನ್ನು ಲೈಟಾಗಿ ಅಷ್ಟೇ, ಎಲ್ಲನೂ ಲೈಟಾಗಿ ಫ್ರೈ ಮಾಡ್ಕೊಬೇಕು ಅಷ್ಟೇ. ಲೈಟಾಗಿ 20 ಮಿನಿಟ್ಸ್ ವೆಟ್ ಮಾಡ್ಕೊಂಡಿರೋ ಫ್ಲ್ಯಾಕ್ಸಿ ಸೀಡ್ಸ್ನ ಫ್ರೈ ಮಾಡ್ಕೊತಿದ್ದೀರಿ. ನಾವು ಎಕ್ಸ್ಟ್ರಾ ಸೌಂಡ್ ಕೊಡ್ತಿರೋದಲ್ಲ, ಅದ್ರದ್ದೇ ಸೌಂಡು ಗೈಸೋದು. ಅದು ಚಿಟಪಟ ಅಂತ ಇದ್ದರೆ ಅವಾಗ ಅದ್ರದ್ದು ಸ್ಮೆಲ್ ಬರ್ತಾ ಇದೆ ಗೈಸ್. ಅವಾಗ ಇದು ರೆಡಿ ಆಗ್ತಾ ಇದೆ ಅಂತ ಅರ್ಥ. ಸಾಕಲ್ವಾ? ಇನ್ನೂ ಮಾಡಬೇಕಾ? ಕಣ್ಣಿಗೆ ತುಪ್ಪ. ಯಾರೋ ಒಬ್ರು ನಾನ್ ವೆಜ್ ಮಾಡೋರು ಚಟಾಪಟ ಅಂತ ವೈರಲ್ ಆಗಿತ್ತಲ್ಲ, ಬೆಳ್ಳುಳ್ಳಿ ಕಬಾಬ್. ಆದರೆ ಇದು ಹಂಗಲ್ಲ, ಇದು ಚಟಾಪಟ ಅಲ್ಲ, ಚಿಟಾಪಟ ಅನ್ನೋದು ಇದು. ಇದನ್ನು ಸ್ವಲ್ಪ ಲೈಟಾಗಿ ಪುಡಿ ಮಾಡ್ಕೋಬೇಕು. 1-2 ಪೀಸ್ ಆದರೆ ಸಾಕು, 2 or 3 ಪೀಸು. ಜಾಸ್ತಿ ಪೌಡರ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಮಾಡ್ತೀವ್ಯಾ? ಇವಾಗ ನಾವು ಎಷ್ಟು ಹುರಿದಿರ್ತಿರೋ ಫ್ಲ್ಯಾಕ್ಸಿ ಸೀಡ್ಸು ಅದರಲ್ಲಿ ಅರ್ಧ ಅಷ್ಟು ಪೌಡರ್ ಮಾಡ್ಕೊಳ್ಬೇಕು. ನೋಡಿ ಇಷ್ಟು ಪೌಡರ್ ಇದ್ದರೆ ಸಾಕು. ಅಂದರೆ ಸ್ವಲ್ಪ ತರಿ ಇದ್ರೂ ಏನಾಗಲ್ಲ. ಇದು ಇಷ್ಟ ಆದರೆ ಇಷ್ಟಿಗೆ ಖರ್ಜೂರ ಹಾಕ್ಕೊಳ್ತಾ ಇದ್ದೀರಿ. ಏನಾಗುತ್ತೆ ಅದು ಬಿಸಿ ಮಾಡಿದ ತಕ್ಷಣ ಸ್ವಲ್ಪ ಇದು ಮೆತ್ತಗಾಗುತ್ತೆ. ಈ ಥರ ಹುರಿದ ಮೇಲೆ ಇದಕ್ಕೆ ಜೇನುತುಪ್ಪ ಆ್ಯಡ್ ಮಾಡ್ತಾ ಇದ್ದೀವಿ. ಎಷ್ಟು ಅದು ನೋಡ್ಕೋಬೇಕಿತ್ತು, ಸ್ವಲ್ಪ ಜಾಸ್ತಿನೇ ಇರಬೇಕು. ಎಣ್ಣೆ ಥರ ಆಗ್ತೈತೆ. ಎಲ್ಲರೂ ಎಣ್ಣೆ ಹಾಕಿ ಮಾಡ್ತಾರಲ್ಲ, ಎಣ್ಣೆ ಹಾಕಿ ತುಪ್ಪ ಹಾಕಿ. ಅದಕ್ಕಿಂತ ಇದರಲ್ಲಿ ನಾವು ಶುಗರ್ ಯೂಸ್ ಮಾಡ್ತಾ ಇಲ್ಲ, ಬೆಲ್ಲನೂ ಯೂಸ್ ಮಾಡ್ತಾ ಇಲ್ಲ.
ಜೇನುತುಪ್ಪ ಮತ್ತು ಖರ್ಜೂರ ಮತ್ತು ದ್ರಾಕ್ಷಿನೇ ಸ್ವೀಟ್ ಕೊಡುತ್ತೆ. ಇದೇ ರಿಚ್ ಫ್ಲೇವರ್, ನಿಮಗೆ ರಿಚ್ ಆಗಿ ಕಾಣಿಸ್ತದೆ. ಇದೇ ತುಂಬ ಸ್ವೀಟ್. ಜೇನುತುಪ್ಪ ಏನಕ್ಕೆ ಯೂಸು? ಜೇನುತುಪ್ಪ ತುಂಬ ಎನರ್ಜಿ ಇರುತ್ತೆ, ಅದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತದೆ, ಕಫ ಕಮ್ಮಿ ಆಗ್ತದೆ, ಎನರ್ಜಿ ಜಾಸ್ತಿ ಇರ್ತದೆ ಅದರಲ್ಲಿ. ಆಮೇಲೆ ಇನ್ನೊಂದು, ಜೇನು ಅನ್ನೋದು ಇದಕ್ಕಿಂತ ಸರ್ವಶ್ರೇಷ್ಠ ಮತ್ತೊಂದಿಲ್ಲ ಸಿಹಿಯಲ್ಲಿ. ನೋಡಿ, ಇದನ್ನು ಒಂದು ಇಷ್ಟು ಆದಮೇಲೆ ನೋಡು, ಇದು ಸ್ವಲ್ಪ ಜೇನುತುಪ್ಪ ಜಾಸ್ತಿನೇ ಹಾಕಿದ್ದೀವಿ ಇದಕ್ಕೆ, ಯಾಕಂದರೆ ಆಮೇಲೆ ಇದನ್ನು ಒಂದು 4 ರಿಂದ 5 ನಿಮಿಷ ಇಷ್ಟನ್ನೇ ಇಷ್ಟನ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾ? ಹೌದು. ಖರ್ಜೂರದಿಂದ ಏನು ಯೂಸ್ ಹೇಳು? ಖರ್ಜೂರದಿಂದ ನಿಮಗೆ ರಕ್ತ ಕಮ್ಮಿ ಆಗಿರೋರಿಗೆ ರಕ್ತ ಚೆನ್ನಾಗಿ ಬರುತ್ತೆ, ಆಮೇಲೆ ಶಕ್ತಿ ಜಾಸ್ತಿ ಇರ್ತದೆ, ಎನರ್ಜಿ ಜಾಸ್ತಿ ಬರ್ತದೆ. ಇದರಲ್ಲಿ ಕ್ಯಾಲರೀಸ್ ಜಾಸ್ತಿನೇ ಇರ್ತದೆ. ಆದರೆ ಶುಗರ್ ಇರೋರು ಕಮ್ಮಿ ತಿನ್ನಬೇಕು ಅಂತಾರೆ, ಆದರೆ 1-2 ತಿಂದರೆ ಏನಾಗುತ್ತೆ? ಏನೂ ಆಗೋಲ್ಲ. ರೈಸ್ ತಿನ್ನಬಾರ್ದು ಅಷ್ಟೇ, ರೈಸು, ಗೋಧಿ, ಕಾರ್ಬೋಹೈಡ್ರೇಟ್ಸ್ ಮಾತ್ರ ಅವಾಯ್ಡ್ ಮಾಡಬೇಕು. ನೋಡು, ಈ ಥರ ಆಗೋವರೆಗೂ ಇರಬೇಕು, ಯಾಕಂದರೆ ತುಂಬ ಕಾಯಿಸ್ಬಿಟ್ರೆ ಆ ಜೇನುತುಪ್ಪದಲ್ಲಿರೋ ವ್ಯಾಲ್ಯೂಸು ಹೋಗ್ಬಿಡುತ್ತೆ. ಬೆಲ್ಲದ ಪಾಕ ಥರ ಇದೆ. ಎಲ್ಲ ಹಂಗೆ ಅನ್ಕೊತಾರೆ, ಆದರೆ ಇದು ಬಟ್ ಹಾಕಿರೋದು ಜೇನುತುಪ್ಪನೇ. ನಾವು ನೋಡ್ಸಿದ್ದೀರಿ ಗೈಸ್ ವಿಡಿಯೋಲ್ಲಿ. ಆಮೇಲೆ ಇದೆಲ್ಲ ಸ್ವಲ್ಪ ಹೆಂಗಂದರೆ ಒಂದು 6 ನಿಮಿಷದ ಮೇಲೆ ಇರಬಾರ್ದು ಇದು, ಅಂದರೆ ಆ ವ್ಯಾಲ್ಯೂಸ್ ಹೋಗ್ಬಿಡ್ತದೆ. ಸ್ವಲ್ಪ ಮೀಡಿಯಮ್ ಫ್ಲೇವಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಗೋಡಂಬಿ ಹಾಕ್ತಾ ಇದ್ದಾರೆ. ಗೋಡಂಬಿ ಹಾಕೋಣ, ಅದು ಎಲ್ಲರಿಗೂ ಸಿಗಬೇಕು, ಯಾರು ತಿಂತಾರೆ ಎಲ್ಲರಿಗೂ ಸಿಗಬೇಕು, ಎಲ್ಲ ಮಿಕ್ಸ್ ಆಗೋ ಥರ ನೋಡ್ಕೋಬೇಕು. ಮಿಕ್ಸ್ ಮಾಡಬೇಕಾದ್ರೆ ನೀಟಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಮತ್ತೆ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು, ಇಲ್ಲ ಅಂದರೆ ಫುಲ್ ಸೀದೋಗೋ ಥರ ಆಗಿಬಿಡುತ್ತೆ. ಆಮೇಲೆ ಒಂದು ಎಳ್ಳು ಆಗಲೇ ಹೇಳಿದ್ದೀವಲ್ಲ, ಇದು ಯಾವುದೇ ಕಾರಣಕ್ಕೂ ಎಳ್ಳು ಬಗ್ಗೆನೂ ಹೇಳಿಲ್ಲ. ಎಳ್ಳು ಹೀಟು ಅಂತಾರೆ, ಆ ಥರದ್ದು ಯಾವುದು ನಂಬಕ್ಕೆ ಹೋಗಬೇಡಿ. ಹೀಟು ಇದರಿಂದ ಆಗಲ್ಲ, ನೀವು ಸರಿಯಾಗಿ ನೀರು ಕುಡ್ದಿಲ್ಲ ಅಂದರೆ ಅವಾಗ ಮಾತ್ರ ಹೀಟ್ ಆಗೋದು. ಈಗ ನಾವು ಆ್ಯಡ್ ಮಾಡೋಣ. ಎಳ್ಳು ಹಾಕಿದ್ವಿ, ಎಳ್ಳು ಹಾಕಿದ್ಮೇಲೆ ಫ್ಲಾಕ್ಸ್ ಸೀಡ್ಸು ಪೌಡ್ರು. ಫ್ಲಾಕ್ಸ್ ಸೀಡ್ಸ್ ಏನಕ್ಕೆ ಯೂಸ್ ಹೇಳಿ? ಪೌಡ್ರ್ ಮಾಡ್ಕೊಂಡಿರೋದು ಈಗ ಹಾಕ್ತಾ ಇದ್ದೀವಿ. ಇದೇನಕ್ಕೆ ಯೂಸ್? ಯಾವುದು? ಕ್ಯಾಲ್ಶಿಯಂ. ಇದು ಒಮೆಗಾ ಫ್ಯಾಟಿ ಆ್ಯಸಿಡ್ ಅಂತ, ಇದರಲ್ಲಿ ಒಮೆಗಾ ಫ್ಯಾಟಿ ಆ್ಯಸಿಡ್ ಇರುತ್ತೆ. ಆ ಒಮೆಗಾ ಫ್ಯಾಟಿ ಆ್ಯಸಿಡ್ಡು ಏನಕ್ಕಂತಂದರೆ ಅದು ಹಾರ್ಟ್ ಅಟ್ಯಾಕ್ಗೆ ತುಂಬ ಒಳ್ಳೆಯದು, ಆಯಿತಾ? ಆಮೇಲೆ ಜೊತೆಗೆ ಹೈ ರಿಚ್ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಆ ಪ್ರೋಟೀನ್ ಇರುತ್ತೆ, ಆ ಪ್ರೋಟೀನು ಇದು ಹಂಗೈತೆ ಹೇಳು, ಬೂಸ್ಟ್ ಪೌಡ್ರ್ ಥರ. ಯಾವುದು? ಆಯಿತಾ? ಇದಕ್ಕೆ ಈಗ ಪಂಪ್ಕಿನ್ ಸೀಡ್ಸು, ಇದರಲ್ಲಿ ಏನಿರುತ್ತೆ? ಜಿಂಕ್ ಇರುತ್ತೆ ಇದರಲ್ಲಿ. ಪಂಪ್ಕಿನ್ ಸೀಡ್ ಹಾಕ್ತಾಯಿದ್ವಿ. ಅದು ನೋಡ್ಕೊಂಡು ಮೆಜರ್ಮೆಂಟ್ ಅಂತಲ್ಲ, ಇದ್ರ ನೋಡಿಕೊಂಡು ಹಾಕ್ಕೊಂಡ್ರೆ ಸಾಕು. ರೆಡಿ ಆಯ್ತು ಈಗ. ಇದ್ರ ಜೊತೆಗೆ ಈಗ ಫ್ಲಾಕ್ಸಿ ಸೀಡ್ಸು ಸ್ವಲ್ಪ ನೋಡಿ, ಒಂದು ಹಿಡಿಯಷ್ಟು ಅದ್ರ ಮೇಲೆ ನೋಡ್ಕೋಬೇಕು, ನೋಡಿಕೊಂಡು ಫ್ಲಾಕ್ಸಿ ಸೀಡ್ಸ್ ಹಾಕ್ಕೊಂಡು, ಆಯಿತಾ? ಈಗ ಇಳಿಸ್ಕೊಂಡು, ಆಯಿತಾ? ಸಾಕಷ್ಟೇ. ಈಗ ಇಳಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಉಂಡೆ ಕಟ್ಬಿಟ್ರೆ ಲಡ್ಡು ರೆಡಿ ಆದಂಗೆ. ಗೈಸ್ ಗಮ್ಮ ಅಂತ ಹೇಳ್ತಾ ಇದ್ದಾರೆ ಆಲ್ರೆಡಿ. ಇವಳು ಮಾಡಿರೋದಕ್ಕೇನೆ ಆಗಲೇ ಟೇಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾಳೆ. ಹಂಗೆ ಇನ್ನೂ ಬಿಸಿ ಇದೆ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಗೈಸ್ ಇದು. ಡ್ರೈ ಫ್ರೂಟ್ಸ್ ಹಾಗೆ ತಿನ್ನೋದಕ್ಕಿಂತ ಈ ಥರ ಏನಾದರೂ ಮಾಡಿದಾಗ ಜಾಸ್ತಿ ಇದನ್ನು ಒಂದು 4 days ಆದರೂ ಇರಲಿ ಅಂತ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಒಂದು ಇವಾಗ ಮಾಡಿದ್ರೇ ಆಲ್ಮೋಸ್ಟ್ ಖಾಲಿ ಆಗಿಬಿಡುತ್ತೆ ನೋಡಿ. ಇದ್ರ ಮೇಲೆ ದ್ರಾಕ್ಷಿ ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ಇವಾಗ ಫುಲ್ ನೀಟಾಗಿ ಮಿಕ್ಸ್ ಆಗಿದೆ. ಲಾಸ್ಟಲ್ಲಿ ಫ್ಲೇವರ್ಗೋಸ್ಕರ ಏಲಕ್ಕಿ ಹಾಕ್ತಾ ಇರೋದು. ಏಲಕ್ಕಿ ಪುಡಿ ಅಷ್ಟೇ. ಲಾಸ್ಟಲ್ಲಿ ಹಾಕಿದ್ರೆ ಆ ಫ್ಲೇವರು ಹಂಗೆ ಅಂತ ಇತ್ತು ಆಗ್ಲೇ.
ನಿಮ್ಗೆ ಅದ್ರ ಜೊತೆಗೇ ಹಾಕ್ಬಿಟ್ರೆ ಅಷ್ಟೊಂದು ಮಜಾ ಇರಲ್ಲ. ಲಾಸ್ಟಲ್ಲಿ ಹಾಕ್ಬೇಕು ಇದು. ಎಲ್ಲನೂ ಹಾಕಿದ್ದೀರಿ. ಇದನ್ನು ಚಿಕ್ಕ ಚಿಕ್ಕ ಬಾಲ್ಸ್ ಮಾಡಬೇಕು ಇವಾಗ. ನಂದಿನಿ ತುಪ್ಪ ಯೂಸ್ ಮಾಡ್ತಿದ್ದಾರೆ. ಅಂದರೆ ಅದಕ್ಕೆ ಹಾಕೋದಿಕ್ಕಲ್ಲ, ಕೈಗೆ ಸ್ಟಿಕ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಿರೋದು. ನೋಡಿ ಬಾಲ್ಸು ಚಿಕ್ಕದಾಗೆ, ತುಂಬ ದೊಡ್ಡದಾಗೆ ಲಡ್ಡು ಥರ ಇಲ್ಲ. ಬಾಲ್ ಎತ್ಕೊ. ಬಿಸಿಯಲ್ಲೇ ಬಾಲ್ ಕಟ್ಟಬೇಕು, ಇಲ್ಲ ಅಂತಂದರೆ ಅದಕ್ಕೆ ಅಂಟ್ಕೊಂಡ್ಬಿಡ್ತದೆ. ನೋಡು ಗೈಸ್, ನಮ್ಮ ಮನೆಯಲ್ಲಿ ಇಂಥದ್ದೆಲ್ಲ ನಮ್ಮಪ್ಪ ಮಾಡ್ಕೊಡೋದು. ನಮ್ಮಮ್ಮ ಏನೇ ಆದರೂ ಟಿಫನ್ನು, ನೈಟ್ ತಿನ್ನೋಕೆ ಊಟ, ಬಜ್ಜಿ ಬೋಂಡ ಇಂಥ ಮಾಡ್ಕೊಡೋದು. ಮಾಡ್ತಿದ್ದಂಗೆ ನನಗೊಂದು ಕೊಟ್ಬಿಡು ಅಂತ ಕೈ ಇಟ್ಕೊಂಡು ಕೂತವಳೆ ಇವಳು. ಬಿಸಿ ಇದೆ, ಜಾಸ್ತಿ ಬಿಸಿ ಇದೆ. ಫಸ್ಟೇ ಫ್ಲಾಕ್ ಸೀಡ್ಸು, ಜಿಂಕ್ ಇವೆಲ್ಲ ಸೀಡ್ಸ್ ಎಲ್ಲ ತಿನ್ನು ಅಂದರೆ ಒಬ್ಬರು ತಿನ್ನಲ್ಲ. ಈ ಥರ ಮಾಡಿಕೊಟ್ರೆ ಮಾತ್ರ, ಈ ಥರ ಮಾಡಿದ್ರೆ ಅದರಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ ಗೈಸ್. ಚೆನ್ನಾಗಿರುತ್ತೆ ಗೈಸ್. ಹೌದಾ ಗೈಸ್? ಹೌದು ಗೈಸ್. ಎಷ್ಟು ಈಸಿಯಾಗಿ ಮಾಡ್ತಿದ್ದಾರೆ ನೋಡಿ. ಬಟ್ ಬಿಸಿ ಇರುತ್ತೆ, ಬಿಸಿನೇ ಮಾಡಬೇಕಿದೆ. ಇವಾಗ ನೋಡ್ರಿ ಹೇಳ್ತೀನಿ. ನಮ್ಮಪ್ಪ ಏನೋ ಹೇಳಿದ್ರು ಗೈಸ್. ಏನು ಹೇಳ್ತಿದ್ದಾರೆ ಅಂದರೆ, ನಮ್ಮಮ್ಮಂಗೆ ಇವೆಲ್ಲ ಮಾಡೋದಕ್ಕೆ ಟೈಮೇ ಇರಲ್ಲ. ಏನು ಹೇಳ್ತಿರ್ತೀರಿ? ಅದೇ ನಿಮ್ಮ ಅಮ್ಮನಿಗೆ ಅದು ಮಾಡೋಕ್ಕೆ ಟೈಮ್ ಇರಲ್ಲ, ಇನ್ನೇನು ಮಾಡ್ತದೆ? ನೀವೇ ಮಾಡ್ಕೋಬೇಕಲ್ವ ಇದು. ಇವಾಗ ಏನಂದರೆ ಕರಿತೀನಿ ನೋಡಿ ಗೈಸ್, ಯಾರು ಬೇಕೋ ಬರ್ತಾರೆ. ಬುಜ್ಜಿ ಬಿಸಿ ಲಡ್ಡು ಬಾಯಿಲಿ ಇರಮ್ಮ, ಟೇಸ್ಟ್ ಮಾಡಲಿ. ನಮ್ಮಮ್ಮ ಮೂತಿ ನೋಡ್ರಿ ಗೈಸ್, ಇವಾಗ ನಗ್ತಾ ಇದೆ ಗೈಸ್. ಟೇಸ್ಟ್ ಮಾಡಿ ಸ್ವಲ್ಪ. ನಮ್ಮ ಬಿಸಿ ಲಡ್ಡು, ಡ್ರೈ ಫ್ರೂಟ್ ಬಿಸಿ ಲಡ್ಡು. ಜಾಸ್ತಿ ಬಿಸಿ ಇದೆಯಾ? ಮುಂದೊಂದು ದಿವಸ ಇದು ಬಿಸ್ನೆಸ್ ಮಾಡಿ. ಲಡ್ಡು ರೆಡಿ ಆಗಿದೆ. ಆಲ್ರೆಡಿ ಮಾಡಬೇಕಾದ್ರೇ ಸ್ವಲ್ಪ ತೊಗೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ಕಮ್ಮಿ ಇದೆ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.